ಅಣ್ಣ ಅದಕ್ಕೆ ಹೆಂಗಿದ್ದಾರೆ? ಚೆನ್ನಾಗಿದ್ದಾರಾ? ಹುಡುಗಿನೂ ಪರವಾಗಿಲ್ಲ, ಚೆನ್ನಾಗೈತೆ. ಒಟ್ಟಿಗೆ ಆ ಹುಡುಗಿ ಕೇಳಬೇಕು ಹೆಂಗೆ ಇಷ್ಟವ ಏನು ಎಂತ ಅಂತ. ನಮ್ಮ ಅಣ್ಣನಿಗೆ ಏನು ಕಮ್ಮಿ ಆಗೈತೆ ಬಿಡು, ಒಪ್ಕೊಂಡೆ ಒಪ್ಕೊತದೆ ಕತೆ. ತಲೆ ಕೆಡ್ಸ್ಕೊಂಡಿಯಾ? ಹಂಗಲ್ಲ, ಹುಡುಗಿಗೂ ಒಪ್ಪಿಗೆ ಅಂತ ಕೇಳಬೇಕಲ್ವಾ? ಅಲ್ಲೇ ಕೇಳ್ತಾರಲ್ಲ, ಕೇಳಲಿವಾ? ಕೇಳಿದ್ರು ಅಣ್ಣ. ಆದರೆ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಾನು ಒಪ್ಕೋತೀನಿ ಅಂತ ಅಂದ್ಲು. ಅಷ್ಟಕ್ಕೆ ಮುಗ್ದೋದ ಅಂತ ನಾನು. ಅಯ್ಯೋ ಬಿಡೋಣ, ಇವಾಗ ಗಂಡು ಮನೆ ನೋಡಕ್ಕೆ ಬರ್ತಾರಲ್ವಾ, ನೋಡ್ಬಿಟ್ಟು ಹೋದ್ಮೇಲೆ ಅವ್ರಿಗೂ ಓಕೆ ಅಂತ ಅಂದ್ಮೇಲೆ ಬೇಕಾದ್ರೆ ಫೋನ್ ನಂಬರ್ ಇಸ್ಕೊಂಡು ಮಾತಾಡಿವಂತೆ ಬಿಡು, ವಿಚಾರಿಸ್ಕೊಳ್ಳಿವಂತೆ ಏನು ಎಂತ ಅಂದ್ಬಿಟ್ಟು. ಅಯ್ಯೋ ನಮ್ಮ ಅಣ್ಣನ ಮದುವೆ ಬೇಕು ಅಂದರೆ ನಿಜಕ್ಕೂ ಹುಡುಗಿ ಅದೃಷ್ಟ ಮಾಡಿರ್ಬೇಕು. ಸುಮ್ಮನಿರೋಣ, ನಿನ್ನ ಮದುವೆ ಆಗಕ್ಕೆ ಅದೃಷ್ಟ ಮಾಡಿರ್ಬೇಕಂತೆ. ನಾವು ಹಂಗೆ ಅಂದ್ಬಿಟ್ರೆ ಅದದ. ನಾವು ಏನೇ ಆಗಲಿ ಬಲವಂತದಿಂದ ಮಾತ್ರ ಮದುವೆ ಆಗೋದು ಬೇಡ. ನಾವು ಇಷ್ಟಪಟ್ಟರು ಮಾತ್ರ ಮದುವೆ ಬೇಕು. ಪಾಪ ಅವ್ರ ಮನ್ಸಲ್ಲಿ ಏನೇನಿದ್ದೋ ಇವತ್ತೊಂದು ಕಾಲದಲ್ಲಿ ನಿನಗೆ ಗೊತ್ತಲ್ಲ, ಇಲ್ಲ ಹೋಗಿ ಅದು ಇದು ಅಂತ. ಅಯ್ಯೋ ಸುಮ್ಮನಿರೋಣ, ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಆ ಥರ ಅನ್ನೋದಾಗಿದ್ರೆ ಹುಡುಗಿಯಕ್ಕೆ ಹುಡುಗ ನೋಡೋಕೆ ಒಪ್ಕೊತಿತ್ತು. ನೋಡಿದ್ರೆ ಆ ಥರ ಹುಡುಗಿ ಅಲ್ಲ ಅನ್ನಿಸ್ತದೆ. ನೋಡೋದ ಬಿಡು, ಮುಂದೆ ಗೊತ್ತಾಯ್ತದಲ್ಲ. ಹಲೋ ಅಲ್ಲ ಕಲ, ಅದೇ ಫೋನ್ ಎತ್ತೀವಲ್ಲ, ಹೊಸಿ ಫೋನ್ ಮಾಡಿದ್ನಾ? ಅಯ್ಯೋ ಆಚೆಲ್ ಬಟ್ಟೆ ಹೋಗಿತ್ತಿದೆ ಕತಿ ಹೇಳೋಣ. ಅದಕ್ಕವ ಏನು ವಾಷಿಂಗ್ ಮಿಷಿನ್ ಅದಲ್ಲ? ಅಯ್ಯೋ ವಾಷಿಂಗ್ ಮಿಷಿನ್ ಅದೇ ಕರೆಂಟ್ ಇತ್ತಿಲ್ಲ, ಅದಕ್ಕೆ ಒಗ್ದಾಗ್ತಿದೆ ಕಣ್ ಹೇಳು. ನಾಳಿಕೆ ಬವ್ವ ಗಂಡು ಮನೆ ಹೋಗ್ಬಿಟ್ಟು ಬರೋದಾ? ಅಯ್ಯೋ ಹೋಗು, ಬರಕ್ಕಿಲ್ಲಕತ್ತೆ ನಾನು ಕೆಲಸ ಅದೇ ಕಣ. ಅದಕ್ಕೆ ಹಿಂಗಾಡಿಯ ನೀನು? ಬಾ ಕಲ, ಯಾಕೆ ಹಿಂಗಾಡಿಯವ? ನೋಡುವ ಅಲ್ಲಿಗೂ ಬಂದು ಔಟ್ ಬಂದವಳೆ ಹಿಂಗೆ ಅಂತೀಯಲ್ಲ ನೀನು. ಏನು ಕೆಲಸ ನಿನಗೆ? ಬಾ ಬಾವನ್ ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ಯಾ ಬಾವನ್ಗೆ ಹೇಳೋದು ಬೇಡ, ಏನು ಬೇಡ, ನಾನು ಬರಕ್ಕಿಲ್ಲಕತ್ ಬಿಡು. ನೀನು ಇರ್ತಿ ಉಳ್ಕೊಳ್ದಾಗ ಹೋಗೋಳೆ, ಅಲ್ಲೇನು ಬರೋಣ ನಾನು. ಒಂದು ಗಳಿಗೂ ಕೂತ್ಕೊಳ್ಳಿಲ್ಲ, ಒಂದು ಕಾಫಿ ನೀರು ಕುಡಿನಿಲ್ಲ. ಏನು ಹಾಕೋದ್ ಮನೆಗೆ ಹೋಗಕ್ಕೆ ಅರ್ಜೆಂಟಾಗಿ ಓದ್ಲು ಓಲಿ ಬಿಡು. ಅವ್ರೆ ತಾನೇ ಕಷ್ಟ ಸುಖಕ್ಕಾಗೋರು, ಇನ್ನು ನಾವಾಯ್ತಿದ್ವಾ? ಅವಳು ಬೇಕಾಗಿರೋದಕ್ಕೆ ಓದ್ಲು. ಓ ಆಯಿತು, ಈಗ ಅವಕ್ಕೆಲ್ಲನೂ ಕೊಟ್ಕೊಂಡು ಕೂತ್ಕೊಂಡ್ರೆ ಆತದ? ಸಣ್ಣ ಪುಟ್ಟ ವಿಷಯನೂ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಆತದವ? ಈಗ ನೀನು ಬಂದ್ಬಿಡು, ನೀನು ಸುಮ್ಮನೆ ನೀನು ಹಂಗೆ ಆಡ್ಬೇಡ. ನೀನು ನಮ್ಗೆ ಬೇಜಾರಾಯ್ತದೆ ಕಣವ, ನಮಗೆ ಹಿಂಗಾದ್ರೆ ಬೇಜಾರು. ಸುಮ್ಮನೆ ಬಾಮಗ ನೀನು ಸುಮ್ಮನೆ ನೀನು. ಇಲ್ಲ ಇಲ್ಲ ನಾವು ಬರೋಕ್ಕಾಕಿಲ್ಲಕತ್ತೆ, ಹೋಗ್ಬಿಟ್ಟು ನೋಡ್ಕೊ ಬನ್ನಿ. ನೀವು ಒಪ್ಕೊಂಡ್ರೆ ನಮ್ದೇನು. ಇನ್ನೊಂದು ದಿವಸ ಯಾವಾಗಾರು ಹೋದ್ರೆ ಬೇಕಾದ್ರೆ ಹೋಗಾಯ್ತದೆ, ನಾವು ಹೋಯ್ತೀವಿ. ಕೆಲಸ ಅದು ನನಗೆ ಬರೋಕ್ಕಿಲ್ಲಕತ್ತ ಹೋಗೋ ನಾನು, ಬರೋಕ್ಕಿಲ್ಲಕರ. ಹಂಗಲ್ಲ ಕಣ್ಮಗ, ಈಗ ನೀವೆಲ್ಲ ಒಪ್ನಿರ ನಾವೇ ಹೆಂಗೆ ಒಪ್ಕೊಂಡು ಅದು ಹೆಂಗಿದ್ ಮಾಡೋಕ್ಕದು? ಈಗ ಬಾವ ನೀವು ಎಲ್ಲ ಒಪ್ಪಿರ್ತಾನೆ, ಬಂದ್ಬಿಡು ಮಗ ನೀನು. ಇಲ್ಲ 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 ನಾನು ಬರೋಕ್ಕಿಲ್ಲ ಕಣಣ್ಣ, ನಾನು ಬರೋಕ್ಕಿಲ್ಲ. ಕೆಲಸವೇ ನಮಗೆ, ಕೆಲಸವೇ, ನಾವು ಬರೋಕ್ಕಿಲ್ಲ ಕಣ್ಬಿಡು. ಅಲ್ಲ ಕಣ್ಮಗ ಅಣ್ಣ ನಾನು ಬರೋಕ್ಕಿಲ್ಲ ಅಂತ ಹೇಳ್ತೇಲ್ವಾ, ಬರೋಕ್ಕಿಲ್ಲ ನಾನು. ಓ ನಿನ್ನ ಇಷ್ಟ ಬಿಡವ, ಬಿಡು ನಿನ್ನ ಇಷ್ಟ. ನೀನು ಕಂಡೀಷನಾಗೆ ಬರೋಕ್ಕಿಲ್ಲ ನೋಡೋಣ. ನಾನು ಇನ್ನೇನು ಮಾಡಂಗಿದ್ದದು? ಏನು ಬಲವಂತ ನಿನ್ನ ಕರ್ಕೊಂಡು ಹೋಗಂಗಿದ್ದದ? ನೀನೇ ಅರ್ಥ ಮಾಡ್ಕೋಬೇಕು ಯಾಕೆ ಹಿಂಗೆ ಆಸೆ ಮಾಡೋರು ಅಂತ. ನಾನು ಇರೋಳೊಬ್ಳು ತಂಗೆ ಅವಳು ಬಿಟ್ಟು ಮಾಡ್ಬೇಕಲ್ಲ ಅಂತ ನಾವು ಹಿಂಗೆ ಬಟಾಡ್ತೀವಿ, ನೀವು ಅದನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ. ಬಾ ಅಂದ್ರೆ ನೋಡಿ ಹೆಂಗೆ ಆಟ ಮಾಡ್ತೀಯ, ಬರೋಕ್ಕಿಲ್ಲ ಕಂಡೀಷನಾಗಿ ಅಂತೀಯ. ಬಿಡವ ಆಯಿತು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಅಯ್ಯೋ ನಮ್ಮಿಂದ ಏನಣ್ಣ, ಯಾವಾಗ ನಮ್ಮ ಅವ್ವ ನಮ್ಮ ಅಪ್ಪ ಎಲ್ಲ ಸತ್ತೋದ್ರು ಅವತ್ತೇ ನನ್ಗೆ ಅಪ್ಪನ ಮನೇನ ಸತ್ತೋಯ್ತು ಅಂತ ಗೊತ್ತಿಲ್ವಾ? ನೀನು ಇರ್ತಿ ಒಂದು ಗಳು ಕೂತ್ಕೊಳ್ಳಿಲ್ಲ, ಒಂದು ಮಕ್ಕಳ ಮನೆಗೆ ಹೋಗ್ಬೇಕು ಅಂದ್ಕೊಂಡು ಓಡೋದ್ಲು. ತಿರ್ಗಾ ಮಾತಾಡ್ತೀಯ ನೀನು. ನೀನು ಇರ್ತಿ ಗಿಡ ಕಾಯ್ಕಿವರ ಅದಕ್ಕೆ ನನಗೆ ಹೇಳಿಯ ನೀನು? ಸರಿ ಬಿಡು, ನೀನು ಚೆನ್ನಾಗಿ ಆಡ್ತೀಯ ನೀನು. ನೋಡೋಣ, ನಾನು ಇತ್ವಾಗ ಕರೆದ್ರೆ ಹೋಗೋದೇ ಕಷ್ಟ. ಬೇಕಾಬಿಟ್ಟು ಕರೆದ್ಬಿಟ್ಟು ಹೋದ್ರೆ ಯಾರು ಬಂದರು? ಬಿಡು, ನಾನು ಬರೋಕ್ಕಿಲ್ಲಕತ್ತೆ, ನಾನು ಮದುವೆಗೆ ಬರ್ತೀನಿ. ಏನು ಬರ್ನೇಬೇಕು ಅನ್ನೋದೇನಿದ್ದದು? ಏನಿದ್ದದು ಹೇಳು? ನಾನು ಬರೋಕ್ಕಿಲ್ಲ ನಾನು. ಏನು ಅಂದ್ಬಿಟ್ಲು ನಿಮ್ಮ ಅದಕ್ಕೆ? ಒಳ್ಳೆ ನೀನು ಒಳ್ಳೆ ಅದನ್ನು ಕಳ್ಳಂಗೊಂದು ಪಿಳ್ಳೆನವೇ ಅಂತ ಬರ್ನಾರ್ದಕ್ಕೆ ಸುಮ್ಮನೆ ಏನೇನೋ ಹೇಳ್ಬಿಡು ನೀನು. ಹೊತ್ತಿಗೆ ನಿನ್ನ ಮಾತು ಕಟ್ಕೊಂಡು ನಾನು ಇಲ್ಲಿ ಅವ್ಳು ಕೂಡ ಜಗಳಕ್ಕೆ ಬಿಡಬೇಕು ಆ ಥರ ಮಾತಾಡ್ತೀಯ ನೀನು. ಅಲ್ಲ ಕಣಣ್ಣ, ಇದೇನು ಹಿಂಗಂತ ಇದ್ದಿ? ಎಷ್ಟು ದಿವಸ ತಂದು ಹಾಕ್ಬಿಟ್ಟು ತಮಾಸೆ ನೋಡಿದ್ದೆ ನಾನು. ಜಗಳಕ್ಕೆ ನಿನ್ಸಿದ ನೀನು ಇರ್ತಿ ಕೂಡ ಜಗಳ ಆಡು ಅಂತ ಯಾವಾಗ ಹೇಳ್ಕೊಟ್ಟಿದ್ದೆ ನಾನು? ಪರವಾಗಿಲ್ಲ, ನೀನು ಚೆನ್ನಾಗಿ ಆಡ್ತೀಯ ನೀನು. ಎಡ ಯಾವಾಗ ಬುದ್ಧಿ ಕಲಿ ನೀನು? ನೀನೇನು ಹಿಂಗೆ ಮಾತಾಡಿ ನೀನು? ನಾನೇನು ಜಗಳ ತಂದು ಮಾಡ್ಬೇಕು ನಿಂತಿಲ್ಲ. ನಿಮ್ದು ಅಮ್ಮ ನಮಗೆ ಫೋನೇ ಮಾಡಬೇಡಿ ಕಣಪ್ಪ. ಯಾಕೆ ನೀನು ಇರ್ತಿ ಹಂಗಂದ್ಲ? ನೀನು ನಿನ್ನ ತಂಗಿ ಚಾಡಿ ಹೇಳ್ಕೊಡ್ತಾಳೆ ಅಂದ್ಬಿಟ್ಟು. ಚಾಡಿ ಹೇಳ್ಕೊಡೋ ಬುದ್ಧಿಯ ನಾನು ಕಲ್ತಿಲ್ಲ, ಬೇಕಾದ್ರೆ ಅವಳು ಕಲ್ತಿರ್ಬೋದು. ಅಲ್ಲ ನನ್ನ ತಂಗಿ ಅಂತವ ತಿಂಗಳಿಗೆ 2 ಸತಿ ಬರ್ತಿದೆ, ಈಗ ಬತ್ತಿದೀಯ ನೀನು? ಬತ್ತಿದೀಯಣ್ಣ? ಅಣ್ಣನು ತಂಗಿನೂ ದೂರ ಮಾಡಿರೋಳು ನೀನು ಇರ್ತಿ, ನಾನಲ್ಲ. ತಿಳ್ಕೊಬಿಡು ನೀನು. ಹೋಗ್ಬೇಡ ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ, ಸುಮ್ಮನೆ ಮಗ ನೀನು. ಸುಮ್ಮನೆ ಇದು ಮಾಡ್ಬೇಡ ನೀನು. ಏನು ನೀನು ದುಡ್ಡು ಕೇಳಕ್ಕಿಲ್ಲ ಬವ್ವ? ಬಾ, ನೀನು ದುಡ್ಡು ಕೇಳಕ್ಕಿಲ್ಲ ನಾನು ಕತೆ. ದುಡ್ಡು ಕೇಳ್ಬಿಟ್ಟ ನಮ್ಮ ಅಣ್ಣ ಅಂತ ಗಾಡಿಯಾ? ದುಡ್ಡು ಅದನ್ನು ಕೇಳಕ್ಕಿಲ್ಲ. ಕಂಡವ್ರು ಕಾಲು ಕಟ್ಟೋದಾಗ್ಲಿ ನಿಮ್ಮ ನಾವು ಸಂಬಂಧಗಳಲ್ಲಿ ಸಾಲ ಸೋಲ ಮಾಡ್ಕೋಬೇಡ್ದು, ದುಡ್ಡು ಕಾಸು ಕೈ ಚಾಚ್ಬೇಡ್ದು ಅನ್ನೋದನ್ನ ನಾನು ತಿಳ್ಕೊಂಡಿವ್ನಿ ಕತೆ. ದುಡ್ಡು ಕಾಸು ನೀನು ಕೇಳಕ್ಕಿಲ್ಲ ಕತೆ. ಬಾ ಬಾ. ಯಾವ ದುಡ್ಡು ಕಾಸು ಮಾಡಿಕೊಂಡು ಕೂತಿದ್ದೆ ನೀನು ಕೊಡಕ್ಕೆ ನಾನು? ಯಾವ ದುಡ್ಡು ಇಲ್ಲ, ಕಾಸು ಇಲ್ಲ. ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು, ನಮ್ಮ ಕಷ್ಟ ನಮ್ಗೆ ಗೊತ್ತು. ನಾವು ಶಿವನೇ ಭಗವಂತ ಅಂತ ನಮ್ಮ ಕಷ್ಟ ಎಷ್ಟದೆ ಅನ್ನೋದು ನಮ್ಗೆ ಗೊತ್ತು ಕಣಣ್ಣ. ಸುಮ್ಮನೆ ಇರೋಣ ನೀನು, ಸುಮ್ಮನೆ ಜಾಸ್ತಿ ಮಾತ್ಕಿದ್ದ ಬಿಡ ನೀನು. ಸರಿ ಬಿಡವ, ಆಯಿತು, ಸರಿ ಬಿಡು. ಹೇಳ್ದಷ್ಟು ಕೇಳ್ದೋದ್ಮೇಲೆ ನಾವೇನು ಮಾಡಂಗಿದ್ದದು? ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಬಿಡು, ಆಯಿತು, ಏನಾದ್ರು ಮಾಡ್ಕೊಳ್ಳಿ. ನಾನು ದುಡ್ಡು ಕೊಡ್ಬೇಕಲ್ಲ ಅಂತ ಆಡ್ತಾ ಇದ್ದಾನ. ನೀನು ಚೆನ್ನಾಗಿ ಅಂತೀರಿ ಕಣಣ್ಣ. ಈಗಂದಲ್ಲ ಇದು ಒಳ್ಳೆ ಮಾತು ಹೇಳ್ತಾ ಇದ್ದೀಯ.
ಸರಿ ಬಿಡು ಮಡ್ಗಣ ಬರೋಕಿಲ್ಲ ನನ್ನ ಕತೆ ಕರೆದ್ರೆ ಮದುವೆ ಬರ್ತೀನಿ ಇಲ್ದಾರ ಹತ್ಕೊ ಬರೋಕಿಲ್ಲ ಅಂತ ಮಡ್ಗು ಕೊಯ್ಯಿಂಗ್ ಕೊಯ್ಯಿಂಗ್ ಕೊಯ್ಯಿಂಗ್. ಅಯ್ಯೋ ಇದು ಒಂದು ಹಳ್ಳಿ ಹೆಣ್ಣು ಕಂದು ಬಿಡತ್ತಾಗೆ. ಅಲ್ಲ ನಮ್ಮ ಕಾಲುಂಗೆ ಭಾಳ ದೂರ ಕರಕ ನಮ್ಮಿ. ಯಾಕೆ ಏನು ಮಾಡಿದ್ಲು ಅವಳು? ಏನೂ ಇಲ್ಲ, ನಾನು ಗಂಡು ಮನೆ ನೋಡಕ್ ಹೋಗದ ಬೋವನಳಿಕೆ ಅಂದ್ರೆ ಕಂಡೀಷನ್ ಬರಕಿಲ್ಲ ಅಂತಾಳಲ್ಲ. ಅಯ್ಯೋ ಬುಡಿ ಸಿಕ್ಕಿಲ್ಲ, ಆವತ್ತೇ ಒಂಥರ ಮಾತಾಡಿದ್ಲು ಅಂತ ನಾನು ಹೇಳ್ನಿಲ್ವಾ, ಬೇಕಾ ಬಿಟ್ಟಿಯಾಗಿ ಮಾತಾಡಿ ಕಳ್ಸೋದ್ಲು ಅಂತವ. ಅದಕ್ಕೆ ನಾನು ಸುಮ್ಮನೆ ಇದ್ದಿದ್ದು, ಇಲ್ಲ ನಾನು ಫೋನ್ ಮಾಡ್ತಿದ್ದಿಲ್ವ ಅವಳಿಗೆ. ದುಡ್ಡು ಕಾಸು ಕೊಡ್ಬೇಕಲ್ಲ ಅಂತ ನಂಗೆ ಆಡ್ತಿರೋದಕ್ಕೆ ಸುಮ್ಕಿರಿ ಅವಳು. ಕೇಳಬೇಡಿ ನೀವು ದುಡ್ಡು ಕಾಸ ಮಾತ್ರ ಯಾವುದೇ ಕಾರಣಕ್ಕೂ ಬೇಕಾದ್ರೆ ಬೇರೆ ಕಾರ್ ಕಟ್ಟೋದಾಗ್ಲಿ ಅವಳು ತಗೊಂತು ಬೇಡಕಂದ್ರೆ ಕೇಳ್ಬಿಟ್ಟು ಅದಕ್ಕೆ. ಏಯ್ ಬೇಡ ಬೇಡ ಬಿಡವ ಬೇಡ, ನಾನು ಅದನ್ನೇನು ಕಡೆ ಕತೆ ಬೇಡ ಬೇಡ ಅಳ್ತಾವ ದುಡ್ಡು ಕಾಸು ಸವಾಸವೇ ಬೇಡ, ಕೇಳೋದು ಬೇಡ. ನಾನುವೇ ಹಂಗೆ ಅನ್ಕಂಡೆ ಕಂದ್ಬಿಡು. ಅದೇ ಕೇಳಿ ಮಕ್ ಮುಂಚೆ ಮಾಡ್ಕೋಬೇಕು. ಹಂಗಂದೆ ನಾನು ಈಗ ದುಡ್ಡು ಕಾಸು ಕೇಳ್ತಾರೆ ಅಂದ್ಬಿಟ್ಟು ಹಿಂಗೆ ಆಡ್ತಿದ್ದೀವ ಅಂತವ. ಅದಕ್ಕೆ ಕಾಪತ್ಕೊಬಿಟ್ಲು ಹಂಗೆ. ನಾನು ದುಡ್ಡು ಕಾಸು ಕೇಳ್ತಾರೆ ಅಂತ ಹಿಂಗೆ ಆಡ್ತಾ ಇದ್ದಾನೆ ಹಂಗೆ ಹಿಂಗೆ. ನಾನು ಬರೋಕ್ಕಿಲ್ಲ ಮದುವೆಗೆ ಬರ್ತೀನಿ ಬಿಡು ನಾನು ಅಂತವ. ಬಂದರು ಬರಲಿ ಬರ್ದಾರಿರ್ಲಿ ಯಾರು ಬಂದರು ಮದುವೆ ಉಳ್ಕೊಳಕ್ಕಿಲ್ಲ ಅನ್ಕೊಂಡು ನಾನು ಕಟ್ ಮಾಡಿದೆ. ಆಯಿತು ಬಿಡು ನೀನು ಇಷ್ಟ ಅಂದ್ಬಿಟ್ಟು. ಏನು ಹಿಂಗಾದ್ರಿ ಹೆಣ್ಣು, ಏನು ದುಡ್ಡು ಕಾಸಿಗೆ ಬೆಲೆ ಹೆಂಗಾರು ಮುನ್ಸಂಗೆ ಬೆಲೆನೇ ಇಲ್ವಾ? ಸರಿ ಅದು ಉಳ್ಕೊಂಡು ಪುಡಿ ಬಿಡು. ಬೂಟ್ ಹಾಕಿ ತೆಗಿ ಏನು ಮಾಡೋಕ್ಕಾದ್ದು, ಹಂಗಾರು ಬರೋಕ್ಕಿಲ್ಲ. ಕಾಲನ್ ಗಂಡನ್ಗಾರು ಮಾಡ್ಬೇಕಾಗಿತ್ತು. ಇವಳು ಕಳ್ಸ್ಕೊಡಕ್ಕಿಲ್ಲ ಕದ್ ಬಿಡು. ಬಾವ ಬರ್ತೀನಿ ಅಂದ್ರೆ ಇವಳು ಕಳ್ಸ್ಕೊಡ್ಬೇಕಲ್ಲ. ನಿಜ ಕಣ್ರಿ, ಇವಳು ಕಳ್ಸ್ಕೊಡಕ್ಕಿಲ್ಲ ಕದ್ ಬಿಡ್ರಿ ಬೇಡಕತ್ತೆ. ಇವಳು ಕಳ್ಸ್ಕೊಡಕ್ಕಿಲ್ಲ ಅದು ಯಾಕೆ ಕಾಡ್ತೀರಿ ಬುಡಿಯತ್ತಗೆ. ಈಗ ಸಿದ್ದಣ್ಣ ಇರ್ತೀಯಾ, ನಾನು ನೀವು 4 ಜನ ಇವಳನ್ನ ಕರ್ಕೊಂಡೋಗದ ಬಿಡಿ, ನಮ್ಮ ಇವಳನ್ನ ಕವಿತನ. ಅವಳೇನು ಮಾಡಕ್ಕೆ? ಅಯ್ಯೋ ಬರ್ಲಿ ಸುಮ್ಕಿರಿ, ಈ ಕಾಲದವು ಇವಳು ಒಪ್ಪಳ ಇಲ್ವೋ, ಬಂದು ನೋಡ್ಕೊಂಡು ಬರ್ಲಂತೆ. ಬಂದ್ರೆ ಏನಾದ್ರು ಸುಮ್ಕಿರಿ ಬರ್ಲಿ. ಸರಿ ಆಯ್ತು ಅಂತ ಕರ್ಕೊ. ಅಲ್ವ 5 ಜನ ಆಯ್ತೀವಿ, ಹೋಗ್ಬಿಟ್ಟು ಬರೋದ ಫಸ್ಟ್ ನೋಡ್ಕೊಂಡು. ಆಮೇಲೆ ಬೇಕಾರೆ ಏನಾರೇ ಒಪ್ಪಿಗೆ ಆದ್ರೆ ಬೇಕಾರೆ ಸುಮಾರಾಗಿ ಒಂದು 15 ಸೀಟ್ ಹಿಡಿಯೋದು ಒಂದು ಟಮ್ತಂಗೆ ಮಾಡಿಬಿಟ್ಟು ಬೇಕಾರೆ ಸುಮಾರು ಎಲ್ಲರನ್ನೂ ಕರೆಯೋಕ್ಕಾಯ್ತದೆ. ನಿಮ್ಮ ಅಕ್ಕ ನಿಮ್ಮ ಬಾವನ ಬರೋಕೆ ಹೇಳ್ಬೇಕಾಗೆ. ಅಯ್ಯೋ ಅಕ್ಕ, ಇದೊಂದ್ಸತಿ ಮೊದ್ಲು ಹೋಗಿ ನೋಡ್ಕೊ ಬರೋಗ್ರವ, ಇನ್ನೊಂದ್ಸತಿ ಬೇಕಾದ್ರೆ ಹೋಗ್ಕಾಯ್ತದೆ. ಸುಮ್ಮನೆ ಎಲ್ಲಾರನ್ನೂ ಯಾಕಂಗೆ ಹೊಂದಿಸ್ಕೊ ಹೋಯ್ತಿದೀಯೇ, ಮೊದ್ಲು ಹೋಗಿ ನೋಡ್ಕೊ ಬನ್ನಿ ನೀವು ಅಂತಾರೆ. ಸರಿ ಬಿಡು, ಅವ್ರು ಹೇಳೋದು ಸರಿನೇ. ನಮ್ಗೆ ಒಪ್ಪಿಗೆ ಆಗ್ಬೇಕಲ್ಲ ಮೊದಲು. ನಮ್ಗೆ ಒಪ್ಪಿಗೆ ಆದಮೇಲೆ ಇನ್ನೊಂದು 15-20 ಸೀಟನ್ನು ಒಂದು ಟಪ್ಪ ಮಾಡಿಬಿಟ್ಟು ನಮ್ಮ ಕಡೆಯವರೆಲ್ಲನೂ ಕಳ್ಸೋಕ್ಕಾಯ್ತದೆ ಬಿಡು. ಹೋಗಿ ನೋಡ್ಕೊ ಬರ್ತಾರಂತೆ. ಎಲ್ಲ ಹೋದ್ರೆ ಆಯ್ತದೆ. ಈಗ ಒಂದ್ಸತಿ ನಾವು ಹೋಗಿ ಮೊದಲು ನಮ್ಮ ಮನ್ಸಿಗೆ ಒಪ್ಪಿಗೆ ಆಗ್ಬಿಡ್ಲಿ, ಆಮೇಲೆ ನೋಡೋಕ್ಕಾಯ್ತದೆ. ಒಟ್ಟಿಗೆ ಏನಾರೇ ಅಲ್ಲಿ ಕಾಲೋನ್ ಮಾತ್ರ ದುಡ್ಡು ಗಿಡ್ಡನ್ನ ಕೇಳನೇ ಬೇಡ್ದಕ್ಕಲೆ. ಅವಳು ಕಾಸು ಕೇಳ್ತಾರೆ ಅಂತ ಹಿಂಗೆ ಆಡ್ತಿರೋದು, ಅವ್ಳು ಕೇಳೋದೇ ಬೇಡ, ನಾವು ನೋಡೋದ ಬಿಡು. ಬುಡಿ ಹೆಂಗೋ ಆಯ್ತದೆ, ದೇವರು ಯಾತಿಂದಾರ ದಾರಿಗೆ ತೋರ್ತಾನೆ. ಏನಾರು ಮಾಡೋಕ್ಕಾಯ್ತದೆ, ಏನು ಮಾಡಿರಿ. ಹೇಳೋದ ಬಿಡು, ಅಣ್ಣನಿಗೆ ಹೇಳೋಕ್ಕಾಯ್ತದೆ, ಏನಾರು ಮಾಡೋಕ್ಕಾಯ್ತದೆ ತಗೆ. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ. ಅಲ್ಲ ದುಡ್ಡು ಗಿಟ್ಟು ಕೇಳ್ಬಿಟ್ಟದು ನಮ್ಮ ಅಣ್ಣ ಅಂದ್ಬಿಟ್ಟು ಸರಿ ಫೋನಲ್ಲೇ ಮಾತಾಡೋಳು. ಇವರೆಲ್ಲ ಕಷ್ಟ ಸುಖಕ್ಕೆ ಆಗವ್ರ ಏನೇ ಅಲ್ಲಿ. ಈ ಸಂಬಂಧಗಳಲ್ಲಿ ದುಡ್ಡು ಕಾಸು ನೆವರ ಸರಿಲ್ಲ. ಯಾವಾಗ ಕಷ್ಟ ಬರ್ತದೋ, ಯಾವಾಗ ಒಂದು ಕೆಟ್ಟ ಪರಿಸ್ಥಿತಿಲಿ ನಾವು ಇರ್ತೀವೋ ಆಗಲೇ ಗೊತ್ತಾಗೋದು ಈ ನಿಜವಾದ ಸಂಬಂಧಿಕರು ಬಂಡವಾಳಗಳು. ಏನು ಮಾಡಿರಿ ಅಲ್ಲಿ ಇಲ್ಲಿ ಗಂಟು ಚೆನ್ನಾಗೇ ಇದ್ಲು, ಈಗ ನೋಡ್ರಿ ಹಿಂಗೆ ಆಡ್ತಾ ಕುಂತಾಳೆ. ನಮ್ಮ ಕಷ್ಟವ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಅವ್ಳು ದುಡ್ಡು ಕೊಡೋದು ಬೇಡ, ಬಂದು ಓಡಾಡ್ಕೊಂಡು ನಿಂತ್ಕೊಂಡು ಮಾಡ್ಬೇಕಲ್ವಾ. ಇಷ್ಟು ಪ್ರೀತಿಯಿಂದ ಕರೆದ್ರು ಬರೋಕ್ಕಿಲ್ಲ ಅಂದ್ರೆ ನಾವೇನು ಮಾಡೋಂಗಿದ್ದು. ಬಂದರೆ ದುಡ್ಡು ಕಾಸು ಕೊಡ್ಬೇಕಾಗ್ತದೆ ಅನ್ನೋದು ಅವ್ರ ಮನ್ಸಲ್ಲಿ ತುಂಬ್ಕೊಬಿಟ್ಟದೆ. ಅವ್ರು ಕೊಡೋದು ಬೇಡ ಬಿಡೋದು ಬೇಡ ಬಿಡಿ. ಹೆಂಗೋ ದೇವ್ರವನು ಎತ್ತಿಂದಾರೆ ಕಟಾಯಿಸ್ತದೆ, ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಕಣ್ರಪ್ಪ ಬರೋಣ. ಹಾಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಹಂಗೆಯಾ ನಿಂಗಮ್ಮನ ಸ್ಟೋರಿಗಳು, ನಿಂಗಮ್ಮ ಸಂಸಾರದ ಕತೆಗಳು 4 ವಿಡಿಯೋವು, ಇದು ಒಂದು ಬತ್ತಿತ್ತಲ್ಲ. ನೀವೆಲ್ಲ ಆಯಿತು ಇದು ವಿಡಿಯೋಗಳು ತುಂಬ ಇಷ್ಟಪಡ್ತಾ ಇದ್ದೀರಿ. ಅಕಸ್ಮಾತ್ ಏನಾದ್ರು ಇದು 2 ವಿಡಿಯೋ ಬರಲಿ ಅಂದರೆ ಬೆಳಿಗ್ಗೆ 9 ಗಂಟೆಗೆ ಒಂದು, ಮಧ್ಯಾಹ್ನ 1 ಗಂಟೆಗೆ ಒಂದು ಅವು ನಿಂಗಮ್ಮನ ಸಂಸಾರದ ಕತೆಗಳ 3 ವಿಡಿಯೋ ಪ್ರಸಾರ ಮಾಡೋದ ಅಂದ್ಕೊಂಡಿವಿ. ನಿಮ್ಮ ಒಪಿನಿಯನ್ ಏನಿದೆ, ಅದು ನಿಮ್ಮ ಒಪ್ಪಿಗೆ ಏನು ಎಂತು ಅಂತವ ನಿಮ್ಮ ಒಂದು ಅನಿಸಿಕೆಗಳ ಕಮೆಂಟ್ ಮಾಡಿ ಹೇಳ್ರಪ್ಪ ಆಯಿತಾ. ಈ ವಿಡಿಯೋವು ಇಷ್ಟಪಡ್ತಾ ಇದ್ದೀರಿ, ಅದಕ್ಕೋಸ್ಕರ ಇದನ್ನ 1 ವಿಡಿಯೋ ಬದಲಿಗೆ 2 ಮಾಡೋದ, ಅವು 3 ಮಾಡೋದ ಅಂತ ಅಂದ್ಕೊಂಡಿವಿ. ನಿಮ್ಮ ಅಭಿಪ್ರಾಯ ಏನಿದೆ ಅದು. ಇಲ್ಲ ಇದು ಒಂದು ಬರ್ತದೆ, ಒಂದೇ ಇರಲಿ. ನಿಂಗಮ್ಮ ಸಂಸಾರದ ಕತೆ ವಿಡಿಯೋನೇ 4 ವಿಡಿಯೋ ಹಾಕಿದ್ರು ಸರಿನೇ. ಇಲ್ಲ ಇವೆರಡು ಮಾಡಿಬಿಟ್ಟು ಅದು 3 ಮಾಡಿ ಅಂದರು ಅದಕ್ಕೂ ಸರಿನೇ. ಯಾವ್ದಕ್ಕೂ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಮಾಡಿ ತಿಳಿಸ್ರಪ್ಪ, ಸರಿನಾ? ಬರೋರ ಮತ್ತೆ ನಮಸ್ಕಾರ.